ಇದೀರಿ ಅಂತ. ಭೀಮವ್ ಬೇಡ್ಕೊಂಡಿರ್ತಾಳೆ, ನನ್ನ ಮಗಳಿಗೆ ಗಂಡು ಹುಟ್ಟಿದ್ರೆ ನೀವು ಬೇಡ್ಕೊಂಡಿರ್ತೀರಿ ನೋಡ. ಯಾರೋ ಬೇಡ್ಕೊಂಡಿದ್ದಂತ ದೇವಿಗೆ, ನಿನಗೆ ಬಂಪರ್ ಲಾಟ್ರಿ ಹತ್ತಿರ ನಿನಗೊಂದು ಜಂಪರ್ ಪೀಸ್ ಕೊಡ್ತೀನಿ ಅಂತ. ಈಗ ಏನೋ ಬಂಪರ್ ಲಾಟ್ರಿ ಹತ್ಬೇಕಂತ ಗಜಾನನ ಈಕೆ ಒಂದು ಜಂಪರ್ ಪೀಸ್ ಕೊಡ್ತಾಳಂತಿಟ್ಟು. ಏನಕ್ಕೆ ಜಂಪರ್ ಇಲ್ದ ಕುಂತಾಳ? ನಮ್ಮ ಅಡುಮುಂಟು ಭಕ್ತಿ ಇರ್ತಾವ್ರಿ ಅವು. ತಾನು ಸಾಯ್ದ ಎಲ್ಲರಿಂದ ಸಾಯ್ ಹೊಡೆದು ಒಟ್ಟೆ. ಈ ಅಡುಮುಟ್ಟು ಭಕ್ತಿ ಬೇಡ. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣನ ಅರೆಯಾಶ್ಯವಾಯಿತ್ತು, ವೇದವನ ಓದಿದ ಬ್ರಹ್ಮನ ಶಿರ ಹೋಯಿತು. ಇದು ಕಾರಣ ನಾದಪ್ರಿಯನು ಅಲ್ಲ, ವೇದಪ್ರಿಯನು ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ ಹೇಳ್ತಾರೆ. ಶರಣರು ಕಲಿಸಿಕೊಟ್ಟಾರೆ ಎಲ್ಲಾನು. ಹಂಗ ಅವ್ರವ ಬೇಡ್ಕೊಂಡಿರ್ತಾಳೆ. ಯಾರು? ಹನುಮವ್ವ ಬೇಡ್ಕೊಂಡಿರ್ತಾಳೆ. ಏನಂತೇಳಿ? ಸೀತಿ ಮನೆಯೊಳಗೆ ಯಾವ ದೇವಾಲಯ ಇದೆ? ಚಂದ್ರಾತಾಯಿ ದೇವಾಲಯ ಇದೆ. ನಿಮಗೆಲ್ಲ ಗೊತ್ತಿಲ್ಲ, ನಾವು ಹೋಗಿರ್ಬೋದು, ಯಾರಾದ್ರೂ. ನಾನಾರು ಹೋಗಿಲ್ಲ, ನೋಡಿಲ್ಲ. ಚಂದ್ರಾತಾಯಿ ದೇವಾಲಯದ ಆ ದೇವಿ ಇವ್ರ ಮನೆಯ ದೇವತೆ. ಬೇಡ್ಕೊಂಡಿರ್ತಾಳಂದ್ರೆ ನನ್ನ ಮಗನಿಗೆ, ನನ್ನ ಮಗಳಾಗಿರ್ತಕ್ಕಂಥ ಭೀಮಮ್ಮನಿಗೆ ನೀನೊಂದು ಗಂಡು ಕೊಟ್ಟೆ ಅಂದ್ರೆ ನಾ ಇಷ್ಟು ನಿನ್ನ ಮುಡುಪು ಕೊಡ್ತೀನಿ, ನಿನ್ನ ಹತ್ರ ಬಂದು ಹೊಕ್ಕೀನಿ ಅಂತ ಅಕ್ಕಿ ಬೇಡ್ಕೊಂಡಿರ್ತಾಳೆ. ಅಕ್ಕಿ ಗಂಡಾಗ್ಲಿ ಅಂತ ಹೇಳಿ ಬೇಡ್ಕೊಂಡಿದ್ಲು. ಗಂಡ ಜನನ ಆಯ್ತು, ಕಾಳಿಂಗಪ್ಪ ಅಂತ ಹೆಸರಿಟ್ರು. ಬಹಳ ಆನಂದ ಆಯ್ತು. ಬೇಡ್ಕೊಂಡಿದ್ರಲ್ಲ, ಬೇಡ್ಕೊಂಡಿರ್ತಕ್ಕಂಥ ಹನುಮವ್ವ ಏನು ಮಾಡ್ತಾಳಂತ ಕೇಳಿದ್ರೆ ನೋಡು ಮಗಳ, ನಿನಗೆ ಗಂಡು ಹುಟ್ಲಿ ಅಂತೇಳಿ ನಾ ಚಂದ್ರಾತಾಯಿಗೆ ಬೇಡ್ಕೊಂಡೇನೆ, ಮುಡುಪು ಕಟ್ಟಿಟ್ಟೇನವ ಹಾಕಿಟ್ಟಿದ್ಲಕ್ಕೆ. ಒಂದಿಷ್ಟು ಆಗಿನ ಬೆಳ್ಳಿ ಶ್ರುತಿಗಳಿರ್ತಿದ್ವಲ್ಲ, ಹಾಕಿಟ್ಟಿದ್ಲು. ಅದನ್ನು ತಗೊಂಡು ಏನು ಮಾಡ್ತಾಳಂತ ಕೇಳಿದ್ರೆ ಅಲ್ಲಿಗೆ ಬರ್ತಾಳೆ. ಎಲ್ಲಿಗೆ? ಮಗಳು, ಕಾಳಿಂಗಪ್ಪ, ತಾಯಿ ಎಲ್ಲರೂ ಕೂಡಿ ಎಲ್ಲಿಗೆ ಬಂದರು? ಸೀತಿ ಮನೆಗೆ ಬಂದರು. ಸೀತಿ ಮನೆಗೆ ಬರ್ತಾರೆ. ಸೀತಿ ಮನೆಗೆ ಬಂದ್ರು. ಆ ಚಂದ್ರಾತಾಯಿ ಹೆಂಗಿದ್ಲು ಅಂತ ಕೇಳಿದ್ರೆ ಹೆಸರು ಚಂದ್ರಾತಾಯಿ, ಆದ್ರೆ ಉಗ್ರ ರೂಪ ಇದ್ಲು. ಯಾರು ಒಳಗೆ ಹೊಕ್ಕಿರ್ಲಿಲ್ಲ ಅಲ್ಲಿ, ಅಷ್ಟೊಂದು ಉಗ್ರ ಆ ದೇವಾಲಯ. ಕಾಳಿ ಆಗಿದ್ಲು ಅಲ್ಲಿ, ಯಾರು ಒಳಗೆ ಹೊಕ್ಕಿದ್ದಿಲ್ಲ. ಹೆದರ್ತಿದ್ರು ಭಕ್ತರು ಹೋಗಾಕ. ಏನು ರಾದ್ಗಿದ್ದಿತ್ತಪ್ಪ ಬೇಡ ಅಂತ ಹೇಳಿ. ಇವಳು ಹೋದ್ಲು, ಮುಡುಪನ್ನು ಅರ್ಪಣೆ ಮಾಡಿದ್ಲು, ಕಾಯನ್ನು ನೋಡ್ಕೊಂಡ್ಲು, ಕರ್ಪೂರ ಹಚ್ಚಿ ಎಲ್ಲ ಮಾಡಿ ಬಾಗಿಲ್ದಾಗ ಬಾಗಿ ಬರಾಕತ್ತಿದ್ಲು. ಆಕಿ ಕುಂತಿದ್ಲಲ್ಲ, ಆಕಿ ಅಂದ್ಲಂತ, ಏ ಭೀಮವ್ವ ನಿಲ್ಲು ಅಂತಂದು. ನೋಡ್ರಿ ಮೊದ್ಲ ಉಗ್ರ ರೂಪ. ಏ ಭೀಮವ್ವ ನಿಲ್ಲು, ನಾನು ಈ ಚಂದ್ರಗಿರಿಯೊಳಗೆ ಇರಾಕವಲ್ಲ, ನನ್ನ ಮನಸ್ಸು ಇಟಗಿಗೆ ಬರಂಗಾಗೈತಿ, ನಿನ್ನ ಹತ್ರ ಬರಂಗಾಗೈತಿ ಅಂತಾಳ. ಹೆಂಗಾರ ಬದುಕಿರ್ಬೇಕಾಕಿ. ನಾನು ನಿನ್ನ ಜೊತೆಗೆ ಬರ್ಬೇಕಂತ ಮಾಡೀನಿ ಅಂತಂದ್ಲು. ಏ ಹನುಮವ್ವ ನೀನು ಕೇಳು, ನನ್ನನ್ನು ಎಲ್ಲಿ ಕರ್ಕೊಂಡೋರಿ ಇಲ್ಲೇ ಅಂತಂದು ಅಂದ್ಬಿಟ್ಲಿಕ್ಕೆ ಅಂದ್ಲು. ಯವ್ವ, ನಮ್ಮ ಧರ್ಮ ಶಾಂತ ಸ್ವಭಾವದವದಾನವ. ಅವ ಏನಿಲ್ಲ, ಉಗ್ರ ಇಲ್ಲ, ಅವ ಶಾಂತದನ. ಬಂದವರಿಗೆ ಹೆಂಗೆ ಮಾಡ್ತಾನ ಕೇಳಿದ್ರೆ ಆಶೀರ್ವಾದ ಮಾಡಿ ಕಳಿಸುವ ಶಾಂತ ಮೂರ್ತಿ ಅದಾನ. ನೀ ಉಗ್ರ ಬಂದ್ಬಿಟ್ಟು ಅಂತ ಕೇಳಿದ್ರೆ ಭಕ್ತರಿಗೆ ಏನು ರಾಗಕತ್ತಿದ್ರೆ ಏನು ಮಾಡಲಿ ಬೇಡ ಅಂತಂದ್ಲಿಕ್ಕೆ. ಅಕ್ಕಿ ಅಂದ್ಲಂತ ಚಂದ್ರಾತಾಯಿ, ಯವ್ವ ನೀ ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನ ಉಗ್ರ ರೂಪ ಬಿಟ್ಟು ನಾನು ಶಾಂತವಾಗಿರ್ತೀನಿ ಅಂತಂದ್ಲಂತ. ಹಂಗಾದ್ರೆ ಬಾ ಅಂತಂದ್ಲಂತ ಭೀಮಮ್ಮ. ಹನುಮವ್ವ ಬಾ ಅಂದ್ಲಂತ. ಅವಾಗ ಬಾಗಿ ಬಂದ್ಲಂತ ಚಂದ್ರಾತಾಯಿ. ಬಾಗಿ ಬಂದಿರತಕ್ಕಂಥ ಚಂದ್ರಾತಾಯಿ, ಉಗ್ರ ರೂಪವನ್ನು ಬಿಟ್ಟಿರ್ತಕ್ಕಂಥ ಚಂದ್ರಾತಾಯಿ ಬಾಗಿ ಬಂದಾಗ ಎಲ್ಲಿ ಇಟಗಿಯೊಳಗಡೆ ಆ ಏನು ಧರ್ಮನ ಗದ್ದುಗೆಯನ್ನು ಕಟ್ಟಿದ್ರಲ್ಲ, ಯಾರು ಕಟ್ಟಿದ್ರದನ್ನ? ಸಕ್ರಪ್ಪ ಕಟ್ಟಿದ್ರು. ಬೊಮ್ಮಮ್ಮ ಸಕ್ರಪ್ಪ. ನೆನಪಿರ್ಲ ಕತಿ? ನಾ ಹೇಳದ ನಿಮಗೆಲ್ಲ ಯಾಕೆ ನಾ ರಿಪೀಟ್ ಒನ್ಸ್ ಅಗೇನ್ ಹೇಳ್ತಿರ್ತೀನಿ ಅಂತ ಕೇಳಿದ್ರೆ ನಿಮ್ಮನ್ನು ಗಟ್ಟೆ ಹಿಡ್ಕೊಂಡು ನಾನು ಕಟ್ಕೊಂಡು ಹೋಗ್ಬೇಕಾಗೈತಿ, ಅಷ್ಟು ಕೂಡ ಮುಳುಗಬೇಕಾಗೈತಿ. ಅರ್ಥ ಆಗತ್ತಿಲ್ಲ, ಅದಕ್ಕೆ ಹೇಳಕತ್ತೇನೆ. ಬೊಮ್ಮಮ್ಮ ಸಕ್ರಪ್ಪ ಗದ್ದಿಗೆಯನ್ನು ಕಟ್ಟಿರ್ತಾರಲ್ಲ, ಅದನ್ನ ಹನುಮವ್ವ ಸೋಮಣ್ಣ ಲಿಂಗದಾಳದಿಂದ ಬಂದಿರ್ತಾನೆ. ಇಲ್ಲಿ ಒಂದು ದತ್ತಕ್ಕೆ ತಗೊಂಡಿರ್ತಾರೆ. ಇವ ಸೇವೆಯನ್ನು ಮಾಡ್ತಿರ್ತಾನೆ. ಆ ಧರ್ಮನ ಗದ್ದಿಗೆಯ ಪಕ್ಕದಲ್ಲಿ ಇವತ್ತು ನೀವೇನಾದ್ರೂ ಇಟಗಿಗೆ ಹೋದ್ರೆ ಅಲ್ಲಿ ಯಾರದಾರ?
ಯಾರದಾರ? ಶ್ರೀಶೈಲಕ್ಕೆ ಹೋದ್ಗುಟ್ಲಲ್ಲಿ ಯಾರದಾರ? ಯಾರದಾರಿ? ಮತ್ತೆ ಇನ್ನೊಬ್ರದಾರಲ್ಲ ಭ್ರಮರಾಂಬಿಕೆ ಬೋರಮ್ಮ, ನೋಡ್ರಿ ಯಾರದಾರ? ಬೋರಮ್ಮದಳ, ಹೌದಲ್ಲ? ನೋಡ್ರಿ, ಒಂದೊಂದು ಹೆಣ್ಣು ದೇವತೆ, ಒಂದು ಗಂಡು ದೇವತೆ, ಹೆಂಗದ ನಮ್ಮ ಕ್ಷೇತ್ರಗಳು. ಕಂಚಿಗೆ ಹೋಗ್ರಿ, ಅಲ್ಲಿ ಯಾರದಾರ? ಯಾರದಾರಿ? ಯವ್ವ ನಿಮ್ಮದೇ ಹೇಳಕತ್ತೀನಿ. ಯಾರದಾರಲ್ಲಿ? ಕಾಮಾಕ್ಷಿ ಅದಾಳ. ಇನ್ನೊಬ್ಬ ಅದಾನಲ್ಲಿ ಹಿಂದೆ, ಅವ್ನ ಹಿಂದಿಟ್ರ ಅವನ್ನ ಯಾರು? ಸುಂದರೇಶ, ಹೌದಲ್ಲ? ಅಲ್ಲಿ ಕಂಚಿಯೊಳಗ ಕಾಮಾಕ್ಷಿದ ಮುಖ್ಯ, ಸುಂದರೇಶಿಂದು ಅವ ಪರದೆಯಿಂದ. ಇಲ್ಲಿ ಮಲ್ಲಾಯಿ ಮುಖ್ಯ, ಭ್ರಮರಾಂಬ, ಹೌದಲ್ಲ? ನೋಡ್ರಿ ಹೆಂಗಿದೆ ಹಂಗ. ಓ ಚಂದ್ರ ತಾಯಿಯೇ, ನೀನು ಶಾಂತವಾಗಿರ್ತೀನಿ ಅಂದ್ರೆ ಬಾ ಅಂತಂದ್ಲು. ಚಂದ್ರ ತಾಯಿ ಬಾಗಿ ಬಂದಂತೆ. ಚಂದ್ರ ತಾಯಿಯನ್ನು ಕರ್ಕೊಂಡು ಹೋಗಿ ಎಲ್ಲಿಟ್ಕೊಂತಾಳ ಅಂತ ಕೇಳಿದ್ರೆ, ಯಾವ ಇಟ್ಟಿಗೆ ಬಂಗಾರದ ಪೆಟ್ಟಿಗೆ ಆಗ್ಬೇಕಾಗಿತ್ತಲ್ಲ, ತನ್ನ ತವರು ಮನೆ ಇನ್ನೂ ಬಂದಿಲ್ಲಕ್ಕೆ, ಮುಂದೆ ಗೊತ್ತಾಗತ್ತೆ ನಿಮಗೆ, ಅದು ಹೇಳ್ತೇನೆ. ಅಲ್ಲೇ ಅವಳನ್ನ ಸ್ಥಾಪನೆ ಮಾಡ್ತಾರ. ಹಿಂಗೆ ಇವಳ ಹೆಸರು ಬೆಳೆಯಾಕತ್ತದ. ಈಕೀಗ ಲಗ್ನ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ಲು. ಏನಂತ ಹೇಳ್ಯವರ? ಏನು ಹಾಕಿದ್ಲಿರುವ? ನೀ ಏನು ಗುಂಡಿನ ಸರ ಹಾಕ್ಬೇಡ, ನನಗೆ ಬಂಗಾರ ಹಾಕ್ಬೇಡ, ಏನೂ ಹಾಕ್ಬೇಡ, ಆದ್ರೆ ಒಂದು ಪರ್ಮಿಷನ್. ಏನು? ನನಗೆ ಯಾವಾಗ ಧರ್ಮ ನೆನಪಕ್ಕನ, ನಾನು ಎಲ್ಲಿ ಹೋಗಕ್ಕೆ? ಧರ್ಮನ ಸೇವಕ ಇಟಗಿಗೆ ಹೋಗಾಕ. ಎಷ್ಟು ಶಕ್ತಿ ಬಂದ್ಬಿಟ್ಟಿತ್ತು ಉಳಲ್ಲಿ ಅಂತ ಕೇಳಿದ್ರೆ, ಧರ್ಮನನ್ನ ತನ್ನ ಹೃದಯದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತು ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ, ಕೂಡಲ ಸಂಗಮ ದೇವ ಎನ್ನ ಹೃದಯದಲ್ಲಿ ತುಂಬಿ ಅಂತ ಬಸವಣ್ಣ. ಎಲ್ಲ ಇವಳು ಭೀಮಾಂಬಿಕೆಯಲ್ಲಿ ಯಾರು ತುಂಬಿಟ್ಟಿದ್ರು ಅಂತ ಕೇಳಿದ್ರೆ, ಯಾರು ತುಂಬಿದ್ರು? ಧರ್ಮ ತುಂಬಿದ. ಮತ್ತೆ ಗಂಡ ತುಂಬೇನ ಅಂದಿರಿ ನೀವು? ಮತ್ತೆ ಎಲ್ಲ ತುಂಬಿಬಿಟ್ಟಿದ್ದ, ಭಗವಂತ ತುಂಬಿಬಿಟ್ಟಿದ್ದ. ಏನು ಮಾಡಿದ್ರು ಧರ್ಮ. ಡೂ ಯುವರ್ ಡ್ಯೂಟಿ ಆ್ಯಂಡ್ ಲೀವ್ ದಿ ರೆಸ್ಟ್ ಟು ಗಾಡ್. ನಿನ್ನ ಕರ್ತವ್ಯವನ್ನು ನೀನು ಮಾಡು, ಫಲವನ್ನು ಯಾರಿಗೆ ಬಿಡ್ತಿದ್ಲಕ್ಕಿ? ಧರ್ಮನಿಗೆ ಬಿಡ್ತಿದ್ಲು. ಆ ರೀತಿ ಆನಂದವಾಗಿ ಬದುಕುವಂಥ ಸಂದರ್ಭದಲ್ಲಿ ಊರಾಗಿರ್ತಾರಲ್ಲ ಒಂದಿಷ್ಟು ಮಂದಿ ಅವರು ಇರ್ತಾರೆ. ಎಲ್ಲರೂ ಚಲೋ ಅಂತಾರನ್ರಿ. ಹೇಮರೆಡ್ಡಿ ಮಲ್ಲಮ್ಗೆ ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಯಾರಿಗೆ ಬಿಟ್ರೆ ನೀವು? ಯಾರಿಗೂ ಬಿಡಂಗಿಲ್ಲ. ಅದಕ್ಕೆ ಅಕ್ಕ ಮಾದೇವಿ ಹೇಳ್ತಾಳೆ, ಆಕಿಗೂ ಬಿಡಲಿಲ್ಲ ಅಂತ. ಅಕ್ಕ ಮಾದೇವಿ ಟೀಕಾ ಮಾಡೋರು ಬಿಡಲಿಲ್ಲ. ಆಕೆ ಹೇಳ್ತಾಳಲ್ಲ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆಯಂತಯ್ಯ, ಸಮುದ್ರದ ದಂಡೆಯ ಮೇಲೊಂದು ಮನೆಯ ಮಾಡಿ ನರೆತರೆಗೆ ಅಂಜಿದಡೆಯಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶುಕ್ರಾರ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಯಂತಯ್ಯ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಏನ್ರಿವಾ? ಹೌದಲ್ರಿ? ಸಮಾಧಾನ ಎಲ್ಲಿರ್ತೈತಿ ಇಲ್ಲಿ ಆನಂದ ಇರ್ತೈತಿ ನೋಡ. ನಕ್ಕೋಂತಿರ್ಬೇಕು. ಹೇಳು ಮುಂದೆ ಸ್ಟಾರ್ಟ್ ಯುವರ್ ಲೈಫ್ ವಿತ್ ಸ್ಮೈಲ್, ಎಂಡ್ ಯುವರ್ ಲೈಫ್ ವಿತ್ ಸ್ಮೈಲ್. ಹಿಂಗೆ ನಗು ಅಂದೇನಂತ ನಾಳೆ ಹತ್ತಿ ಸತ್ ಬಳಿಕ ಹತ್ತಿ ಬಾ ಹಂಗಲ್ಲ. ಮತ್ತೆ ನಾ ಹೇಳ ನಗಬೇಕು ಮನುಷ್ಯ, ನಗಬೇಕು, ಅಳಬೇಕು, ಹೃದಯ ಶಮವಿರಬೇಕು. ಹೊಳೆಯ ನಿರಿವಲು ಹೃದಯ ರಸ ಉಕ್ಕಿ ಹರಿಯಬೇಕು, ಅಲೆಯು ನಲುಗದ ಬಂಡೆಯಲು ಆತ್ಮಬಲವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ. ನೋಡ್ರಿ, ಅದಕ್ಕೆ ನಾ ಹೇಳ ಎಲ್ಲಿ ನಗಬೇಕು? ಎಲ್ಲರ ನಗಬಾರ್ದು. ಹಸನ ಗನಗನವೆಂದು ಮಸನದಲ್ಲಿ ನಗಬೇಡ. ಎಲ್ಲಿ ನಗಬಾರ್ದು? ಎಲ್ಲಾರು ಮಣ್ಣು ಕೊಡಕ್ಕೆ ಕಳ್ತಿರ್ತಾರ, ಅಲ್ಲಿ ಹೋಗಿ ಬಾ ಅಂದ್ಬಿಟ್ರೆ ಹೌದಲ್ಲ? ಎಲ್ಲಿ ನಗಬೇಕು ಅದನ್ನು ತಿಳ್ಕೊಂಡು ನಗಬೇಕು. ಅದಕ್ಕೆ ಬೆಲೆ ಇದೆ ಮನುಷ್ಯನಿಗೆ. ಎಲ್ಲರ ನಗುದು, ಎಲ್ಲೇ ನಕ್ಲಕ್ಕಿ. ಯಾರು ನಕ್ರುವ? ಯಾರು? ದ್ರೌಪದಿ ಮೇಲೆ ನಿಂತಿದ್ಲೆ, ಬಂದ ದುರ್ಯೋಧನ ಅರಮನೆಗೆ. ಆಹಾ, ಅವ ಅಲ್ಲೇ ಪ್ಲಾಟ್ಫಾರ್ಮ್ ಹೆಂಗೆ ಮಾಡಿದ್ರಂತ ಕೇಳಿದ್ರೆ, ಕೆಳಗೆ ನೀರು ಹರಿದಂಗೆ ಕಾಣಕತ್ತಿತ್ತು.
ಅಷ್ಟು ಚಂದ. ಇವತ್ತೇನು ಯಾವ ಹಾಕಿರ್ತಿಲ್ಲ ಮನ್ಯಾಗ, ಅದು ಏನೋ ಅಲ್ಲ. ಆ ಕಾಲದಲ್ಲಿ ಎಷ್ಟು ಟೆಕ್ನಾಲಜಿ ಮಹಾಭಾರತಕ್ಕೆ ನಮ್ದಿತ್ತು ಇಂಡಿಯಾದಲ್ಲಿ ಅಂತ ಕೇಳಿದ್ರೆ, ಆ ಪ್ಲಾಟ್ಫಾರ್ಮ್ ಇತ್ತಲ್ಲ, ತೆಗ್ ಮಾಡ್ದಂಗೆ ಮಾಡಿದ್ರು ನಿಜವಾಗ್ಲೂ ತೆಗ್ಗಿರಲಿಲ್ಲ. ಇವ ಬಂದು ನೋಡ್ರಿ, ದುರ್ಯೋಧನ ಬಂದ ಈಕಿ ಮ್ಯಾಲೆ ನಿಂತಿದ್ದು ಗೆಳತಿಯರೊಂದಿಗೆ ಅಲ್ಲಿ ಮಾಡಿ ಮೇಲೆ ಬಂದು ಉಟ್ಲಿ. ಅವ ಇಲ್ಲಿ ನೀರು ಹರಿಯಾಕತ್ತೈತೆ ಅಂತೇಳಿ ತಂದು ದೋತ್ರ ತಿಂದು ನೋಡ್ರಿ ಮೇಲೆ. ಆಕಿ ಅಂದ್ಲು, ಆಹಾ ಹಾ ಹಾ ನಕ್ಬಿಟ್ಲು ನೋಡ್ರಿ. ಅಂದಶ ಪುತ್ರ ಅಂದಹ ಅಂತಂದ್ಲು. ಕಚ್ಚಿಟ್ಟ ಹಾವು ಕಚ್ಚಿಟ್ಟಂಗಿಟ್ಟ ಮುಂದೆ ಕೂಡಿದ ಮಂದಿಯಾಗ ಸೀರಿ ಸೆಳೆಯೋ ಮಠನು ಹಾಕಿದು. ನಗುವು ಒಂದು ನಗು, ಅದಕ್ಕೆ ಎಲ್ಲರ ನಗಬಾರ್ದು. ನಗೋದು ಎಲ್ಲರ ನಕ್ರಿ ಏನ್ರ ಆಗ್ತೈತಿ, ಹೌದಲ್ಲ? ಒಂದು ಸಣ್ಣ ನಗು ಜೀವನ ಬರ್ಬಾದ್ ಮಾಡ್ತದೆ, ಜೀವನ ಬರ್ಬಾದ್ ಮಾಡ್ತದೆ. ನಮ್ಮ ನಗು ಹೆಂಗಿರ್ಬೇಕಂತ ಕೇಳಿದ್ರೆ ಮತ್ತೊಬ್ಬರಿಗೆ ಆನಂದ ನೀಡ್ತಾ ಇರ್ಬೇಕು. ನಮ್ಮ ಜೀವನನ ಹಂಗಿದೆ, ಈಗ ನಮ್ಮ ಸಂಸಾರನ ಹಂಗಿದೆ. ಮೊನ್ನೆ ಯಾವನ ಬರೆದ ಒಂದು 4 ಸಾಲಿನ ಪದ್ಯ ಬರೆದಿದ್ದ. ಅವಳು ದಾರಿಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗಿಬ್ಬರು ಮಕ್ಕಳು. ಮುಗಿದು ಹೋಯ್ತ್ರಿ. ಅವರ ಓದ್ತಾ ಇದ್ದದನ್ನ ಆಕಿ ದಾರ್ಯಾಗ ಸಿಕ್ಲತ್ತ, ಇವ ನೋಡಿ ನಕ್ಬಿಟ್ನಂತೆ. ಮುಂದೆ ಗೊತ್ತಿಲ್ಲ ನಕ್ಕಿದ್ದು ಮಗನಿಗೆ. ಅವಳು ನನ್ನ ನೋಡಿ ನಕ್ಕಳು, ನಮಗಿಬ್ಬರು ಮಕ್ಕಳು. ನಡಿ, ಇನ್ನೇನೈತೆ ಅದನ್ನ ಮಾಡೋದು ಬಿಟ್ಟು. ಎಲ್ಲಿಗೆ ಬಂದೀವಿ ನಾವು? ಎಲ್ಲಿಗೆ ಬಂದೀವಿ? ಅದಕ್ಕಿಲ್ಲ ಹೇಳ್ತಾರೆ ನಗಾರು. ಇವಳನ್ನು ನೋಡಿ ಏನೋ ಆಕಿ ಮೈಯಾಗ ದೇವ್ರು ಬರ್ತದಂತ ಆಕೆ ಅಂದಿದ್ದು ಕರೆ ಆಕತಿ ಅಂತ. ಈಗ ಇದೊಂದು ಆಟ ಶಾಳಿಕಿ ಅಂತಂದ್ಲು ಅಂತ ಆಡ್ಕೊಳಕತ್ತಿದ್ರು ಒಂದಿಷ್ಟು ಮಂದಿ. ಆ ಊರಾಗ ಒಂದು ಹನುಮಾನ್ ದೇವ್ರ ಗುಡಿ ಇತ್ತು ರೀ. ಎಲ್ಲೇ? ಇಟ್ಗೆ ಒಳಗೊಂದು ಹನುಮಾನ್ ದೇವ್ರ ಗುಡಿ ಇತ್ತು. ಈಕೆ ದಿನಾ ಬರ್ತಿದ್ಲಲ್ಲ, ನಿಡಗುಂದಿ ಕೊಪ್ಪದಾಗ ಹನುಮಾನ್ ದೇವ್ರ ಗುಡಿ ಇತ್ತು. ಆ ಗುಡಿ ಪೂಜೆ ಮಾಡೋಕೆ ಒಬ್ಬ ಸೂರಪ್ಪ ಅಂತ ಇದ್ದ. ಸುಮ್ಮನೆ ಇರ್ಬೇಕಿಲ್ರಿ. ನಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಅವರು ಬದುಕು ಲಿವ್ ಇಟ್. ಜೀನೆ ಅವ್ರ ಜೀನೆದೋ ಬದುಕು, ನೀನು ಬದುಕು. ಲಿವ್ ಆ್ಯಂಡ್ ಲಿವ್ ಇಟ್. ಬದುಕು ಮತ್ತು ಬದುಕಲು ಬಿಡು. ಜೀನೆ ಅವ್ರ ಜೀನೆದೋ. ಹಂಗೆ ನಾವು ಇರ್ಬೇಕು ಸಮಾಜದಾಗ. ಅವ ಏನನ್ನವಂದ್ರೆ, ಈಕಿ ಕೀರ್ತಿ ಬೆಳ್ಯಾಕತ್ತು, ಇವಳನ್ನು ನೆನೆಸ್ಕೊಂಡು ಜನವೆಲ್ಲ ಬರಾಕತ್ತಿದ್ರು. ಅವನಿಗೆ ಹೊಟ್ಟೆ ಖಾರ ಕಲಿಸ್ದಂಗೆ ಆಗಕತ್ತ. ನನ್ನ ಗುಡಿಗೆ ಬರೋರು ಜನ ಈಗೆಲ್ಲ ಜನ ಎಲ್ಲಿ ಹೊಂಟ್ರು? ಅಲ್ಲಿ ಹೊಂಟ್ರು. ಹೆಂಗೆ ಮಾಡೋದು ಅಂತ ಹೇಳಿ ಅವ್ರು ಹೊಟ್ಟೆ ಕಿಚ್ಬಿತ್ತು ನೋಡ್ರಿ. ಜಲಸಿ. ಹೊರಗಿನ ಬೆಂಕಿ ಆರಿಸ್ಬೋದು, ಒಳಗೆ ಆ ಬೆಂಕಿ ಆರಿಸೋದು ಭಾಳ ಕಷ್ಟ ರೀ ಜೀವನದಾಗ. ಮೊದಲು ಆರಿಸ್ಕೋಬೇಕು, ಅದನ್ನು ಆರಿಸ್ಕೋಬೇಕು ನೋಡ್ರಿ. ಯಾರಾಗಲಿ ನಮ್ಮ ಮನೆ ಪಕ್ಕದಾಗ ರ್ಯಾಂಕ್ ಬರಲಿ ಆ ಹುಡುಗ, ಅವ್ನು ನೋಡಿ ಹೋಗಿ ಅವ್ನಿಗೆ ಹೂ ಕೊಟ್ಟು ಭಾರಿ ಶಬಾಷ್ ಓದಿತಮ್ಮ ಅನ್ಬೇಕು. ಓದಿ ತಂಗಿ, ನೀವು ಪೊಲೀಸಾಗಿ PSI ಆಗಿ ಏನು ಆಗಿ ಓದಿ ಮುಂದೆ ಬರುವ, ನಮ್ಮ ಊರಿನ ಕೀರ್ತಿ ತಂಬ ಅನ್ನೋ ಭಾವನೆ ಇರ್ಬೇಕು ನೋಡ್ರಿ. ಇದು ಇರಲಿಲ್ಲ. ಅಕ್ಕಿ ಆದ್ಲ ಭಾರಿ ಮನೆ ಕಟ್ಟಿಸಕತ್ತಿರ್ತಾರೆ ನಿಮ್ಮ ಮನ್ಯಾಗ. ಎಂತೆಂತ ಮಾಡಿ ಮೇಲೆ ಮಾಡಿ ಇವ ಒಂದು ಲಿಂಬೆಹಣ್ಣು ಹೋಗೋದನ್ನ. ಲಿಂಬೆಹಣ್ಣು ಇವ ಭಾಳ ಕೆಲಸ ಮಾಡ್ತಾವ. ಒಗದನ ಇದು ಜೀವನ ಅಂತಾರೆ. ಹೊಟ್ಟೆ ಕಿಚ್ಚ ಯಾರು ಮುಂದೆ ಬರ್ತಾರಲ್ಲ ನೋಡಿ ಹೆಗ್ಗೋಣ, ಅವ್ರ ಮುಂದೆ ತಲೆ ಬಾಗೋಣ. ಅದು ಜೀವನ, ಅದು ಶರಣ ಜೀವನ, ಸಂತನ ಜೀವನ ಆಗ್ತೈತಿ ರೀ. ಅವಾಗ ಯಾರು ಹೊಟ್ಟೆ ಕಡೆ ನಾವು ಎಷ್ಟು ಪಡೆದು ಬಂದೀವಿ ಅಷ್ಟು ಪಡೆದಿರ್ತೀವಿ. ಅವ ಕೊಡವ ದೊಡ್ಡವದಾನ, ಏನು ಕೊಡ್ತಿರ್ತಾನ. ಅವನ್ನ ನಂಬಿ ನಾವು ಬದುಕಬೇಕು ಹೊರತು ಯಾರನ್ನ ನಂಬಿ ಬದುಕೋದಲ್ಲ ಜೀವನ ಅಲ್ಲ. ಅದಕ್ಕೆ ಇಲ್ಲಿ ಭೀಮವನ್ನು ನೋಡಿ ಸಂಕಟ ಪಡಾಕತ್ತಾನ. ಹನುಮಂತ ದೇವರ ಪೂಜಾರಿ, ಅವನ ಹೆಸರು ಸೂರಪ್ಪ. ಇಲ್ಲಿ ಕುಂತಾರಲ್ಲ ಸೂರಪ್ಪ. ತಾಲ್ ಗಯ ತೋ ಬಾಲ್ ಗಯ, ಸೂರ್ ಗಯ ತೋ ಸಿರ್ ಗಯ. ಹೌದಲ್ಲ? ಸಂಗೀತಕ್ಕೆ ತಾಳ ಸೂರು ಎರಡೂ ಒಂದಿರ್ಬೇಕು. ಇಲ್ಲಾಂದ್ರೆ ಸಂಗೀತ ಹಾಡೋ ಕಂಠ ಸೊಂಟ ಗಟ್ಟಿರ್ಬೇಕಂದ್ರೆ, ಇಲ್ಲಾಂದ್ರೆ ಹೊಂಟ ಅಂತ. ಹೌದಲ್ಲ? ನೋಡ್ರಿ ಜೀವನ ಹೆಂಗಿರ್ತೈತಿ, ಮಜಾ ಇರ್ತೈತಿ. ಎಲ್ಲ ಒಂದಕ್ಕೊಂದು ಸಂಬಂಧ ಇರ್ತೈತಿ. ಸೂರಪ್ಪ ಹೆಸರು ಸೂರಪ್ಪ ಇತ್ತು, ಆದ್ರೆ ಬೇಸೂರಪ್ಪ ಬಿಗಿದ್ದ. ಆಕಿನ ಯಾರನ್ನ ಟೀಕಾ ಮಾಡಕತ್ತಿದ? ಆಕಿ ದೇವ್ರು ಹೇಳ್ತಾಳಂತ, ಜನ ಬರ್ತಾರ, ಅದನ್ನ ಮಕ್ಳು ಕೊಡ್ತಾಳಂತ, ಹಂಗೆ ಮಾಡ್ತಾಳಂತ, ಹಿಂಗೆ ಮಾಡ್ದ ಟೀಕಾ ಮಾಡಾಕತ್ತಿದ. ಇದು ಭೀಮಾಂಬಿಕೆ ಅಪ್ಪಗೆ ಗೊತ್ತಾಯ್ತು.
ಭೀಮಾಂಬಿಕೆ ಅಪ್ಪನ ಹೆಸರೇನು? ಗಂಡನ ಅಪ್ಪನ ಹೆಸರೇನು? ಮಾಮನ ಹೆಸರು? ಮಾಮ ಯಾರು? ಹರಗಿರೇನ? ಹರಗಿರಿ ಗೊತ್ತು. ನಾನು ಒಟ್ಟ ಪುರಾಣ ನಿಮ್ಮನ್ನು ಕೇಳ್ಕೊಂತ ಮುಳುಗ್ತೀನಿ, ನಾನು ಒಟ್ಟ ಬಿಡಲ್ಲ ನಿಮ್ಗೆ. ಯಾರು ಭೀಮಾಂಬಿಕೆ ಮಾವನ ಹೆಸರೇನು? ನಿಮ್ಮವರ ಪಾಟಿ ಕರೆಯುವುದಂತ ತಿಳ್ಕೊಂಡಿದ್ನಲ್ಲ, ಸೃಷ್ಟಿ. ಸೃಷ್ಟಿ ನಿಮ್ಮ ಯಜಮಾನ್ರ ನಗಾಕತ್ತಾರ. ಹಾಂ, ಏನು ಭೀಮಾಂಬಿಕೆ ಮಾವನ ಹೆಸರೇನು? ಹಾಂ, ದಾರಿಗೆ ಬರೀ ಹಿಂಗೆ ಒಟ್ಟ ಬಿಡಲ್ಲ ನಿಮ್ಗೆ. ನಿಮ್ಮ ಕಡೆಯಿಂದ ಕೇಳಿ ಹತ್ತೀನಿ ನಾ ಪುರಾಣನ. ಅಂದ್ರೆ ನಾ ಒಟ್ಟ ಪುಸ್ತಕದಾಗ ನಿಮ್ಮ ಮಸ್ತಕದಾಗ ಬರಿಬೇಕು ಒಟ್ಟ. ಹಾಂ, ಅರ್ಥ ಆಯ್ತಲ್ಲ? ಯಾರು? ಬುಡ್ಡಪ್ಪ, ಬಿಲ್ಲಾರ ಬುಡ್ಡಪ್ಪ. ಹೌದಲ್ಲ, ಆ ಮನ್ಯಾಗ ಅದಾಳಿಲ್ಲಿಕ್ಕಿ ಬಿಲ್ಲಾರ ಬುಡ್ಡಪ್ಪ. ಗೊತ್ತಾಯ್ತು, ಇವ ಏನು ಸೂರಪ್ಪ ಇದ್ನಲ್ಲ, ಸೂರಪ್ಪಗೆ ಹೋಗಿ ಹಾಕ್ಕೊಂಡು ಹೊಡೆದ, ಬಾಯಾಗ ರಕ್ತ ಬರಂಗೆ ಹೊಡೆದ್ನಂತ. ಯಾರು? ಬುಡ್ಡಪ್ಪ. ಯಾರು? ಭೀಮಾಂಬಿಕೆಯ ಗಂಡನ ಅಪ್ಪ, ಮಾಮ. ಹೌದಲ್ಲ? ಹೊಡೆದ್ಬಿಟ್ಲೆ ಈಕಿಗೆ ಇಟಿಗೆ ಬರ್ತದ್ಲಿ, ಇಟಿಗೆ ಹೊಕ್ಕಳಂತ ಪರೀಕ್ಷೆ ಮಾಡ್ಬೇಕು. 4 ಮಂದಿ ಕುಡಿಸಿದ, ಹೊಡೆದ್ಬಿಟ್ಲೆ 4 ಮಂದಿ ಕುಡಿಸಿದ್ರ ಹಿರಿಯರನ್ನ ಕುಡಿಸಿ ಏನು ಮಾಡಿದಕ್ಕೆ ಈಕಿನ ಪರೀಕ್ಷೆ ಮಾಡ್ಬೇಕು. ನಾ ಸುಳ್ಳೇನು ಆಕಿ ಸುಳ್ಳು, ಸತ್ಯ ಕರೆ ಹಚ್ಬೇಕಂತೇಳಿ ಒಂದು ಕಟ್ಟಿಗೆ ಸಭಾ ಕುಡಿಸಿದ. ಕೇಳ್ರಿ ಅವ್ರ ಹೆಂಗೈತಿ ಕತ್ತಿ. ಕುಡಿದ್ರೆ ಹಿರಿಯರು ಕೂಡಿ ಈಕಿ ಏನು ಗಂಡನ ಮನೆಯೊಳಗೆ ರಾತ್ರಿ ಮಲ್ಕೊಂತಿದ್ರಲ್ಲ, ಆ ರೂಮ್ ಇತ್ತಲ್ಲ, ಗಂಡ ಹೆಂಡತಿ 4 ಮಂದಿ ಒಬ್ಬ ಕಾಯಕತ್ತಿದ. ಇವ ಯಾರು? ಅಪವಾದ ಕೊಟ್ಟಿದ್ನಲ್ಲ, ಕಾಯಕತ್ತಿದ. ಅದಕ್ಕೊಂದು ದೊಡ್ಡ ಕಿಲಿ ಹಾಕಿದ್ರು. ಅದಕ್ಕೆ ಒಳಗೆ ಒಗದಾಡ್ಯಪ್ಪ ಭೀಮವ್ವ ಗಂಡ ಹೆಂಡತಿ ರೂಮ್ನಾಗ ಕಿಲಿ ಹಾಕಿದ್ರು. 4 ಮಂದಿ ಹಿರಿಯರು ಕುಂತ್ರು ಕಟ್ಟಿಗೆ ಬೆಳ್ತಾನಕ್ಕೆ. ಈಕಿ ಒಳಗೆ ಮಲ್ಕೊಂಡಿದ್ಲು. ಕರೆಕ್ಟ್ 3 ಗಂಟೆ ಆಗಿತ್ತು. ಇವ್ರಿಗೆ ನಿದ್ದೆ ಬಂದಿತ್ತು. ಉಟ್ರು ಮಕ್ಕೊಂಡಿದ್ರು. ಹೊರಗೆ ಕಿಲಿ ಹಾಕಿದ್ರು. ಒಳಗೆ ಇವರಿದ್ರು. ಕಿಲಿ ತನ್ನಷ್ಟಕ್ಕೆ ತಾನೇ ಚಟ್ ಅಂತ ಹರಿದಿತ್ತು, ಬಾಗಿಲು ತೆಗೆದಿತ್ತು. ಭೀಮವ್ವ ಧರ್ಮನ ಸೇವೆಗೆ ಹೋಗಿದ್ಲು ಇಟಗಿಗೆ. ಮತ್ಯಥಾ ರೀತಿ ಕಿಲಿ ಇರಂಗಿತ್ತು ಚಾವಿ. ಬಾಗಿಲು ಹಾಕಿದ್ದೈತಿ. ಇವು ಕೆಚ್ಚರಾಯ್ತು. ಇವಕ್ಕೆ ದರಿದ್ರಗಳು ಕುಂತಿದ್ವಲ್ಲ ಇಲ್ಲಿ, ಇವು ಕೆಚ್ಚರಾಯ್ತು. ಎಚ್ಚರ ಆದ ಗುಟ್ಲೆ ನೋಡ್ತಾರೆ. ಬೆಳಿಗ್ಗೆ 6 ಗಂಟೆ ಆಯಿತು. ಕೋಳಿ ಕೂಗಕತ್ತು. ಸೂರ್ಯೋದಯ ಆಯಿತು. ಎಬಸ್ ಭೀಮವ್ವ ಅದಾಳಿಲ್ಲ ನೋಡೋಣ ಅಂತ ಹೇಳಿ ನೋಡ್ತಾರ. ಭೀಮವ್ವ ಇರಲಿಲ್ಲ. ಇರ್ಬೇಕಲ್ಲ ಅಲ್ಲಿ ಒಳಗೆ. ಆಕೆ ಎಲ್ಲಿದ್ಲು? ಇಟಗಿಗೆ ಹೋಗಿದ್ಲು. ಇಟಗಿಗೆ ಹೋಗ್ಬಿಟ್ಟಿದ್ಲು. ಕಿಲಿ ತೆಗೆದು ನೋಡ್ತಾರೆ. ಒಗದಾಡಪ್ಪನು ಮಕ್ಕೊಂಡಾನ, ಎಲ್ಲರೂ ಮಕ್ಕೊಂಡಾರ. ಭೀಮವ್ವ ಮಾತ್ರ ಅಲ್ಲಿ ಹಾಸಿಗೆಯಾಗಿಲ್ಲ. ಎಲ್ಲಿದ್ಲು ನೋಡೋಣ ಅಂತೇಳಿ ಪರೀಕ್ಷೆ ಮಾಡಕ್ಕೆ ಇಟಗಿಗೆ ಬಂದು ನೋಡ್ತಾರ. ಇಟಗಿ ಗದ್ದಿಗೆ ಸ್ವಚ್ಛಗೆ ಒರೆಸಿ ಹೂ ಧರಿಸ್ತಾ ಭೀಮನ ಸೇವೆಯನ್ನು ಮಾಡ್ತಾ ಇರ್ತಾಳೆ ಭೀಮವ್ವ. ಎಂಥ ಮಹಿಮೆ! ಅದಕ್ಕೆ ದೇವರಿಗೆ ಅರ್ಪಣೆ ಮಾಡಿಕೊಂಡವ್ರು ಹಿಂಗಿರ್ತಾರೆ. ಲುಕ್ ಆಟ್ ಮೀ ಫಸ್ಟ್, ದೆನ್ ಐ ಲುಕ್ ಆಟ್ ಟು ಯು. ಮೊಟ್ಟ ಮೊದಲು ನನ್ನ ಕಡೆ ನೀ ನೋಡು, ನಿನ್ನ ಕಡೆ ನಾನು ನೋಡ್ತೀನಿ ಅಂತಾನಂತ ಭಗವಂತ. ಬರೀ ನಾವು ಬೆಗ್ಗಿಂಗ್ ಭಿಕ್ಷಾ ಬೇಡ್ತಿರ್ತೀವಿ ಅವನಲ್ಲಿ ಹೋಗಿ. ಅವನಿಗೆ ಅರ್ಪಣೆಯಾಗಿ ಅವನನ್ನು ಬೇಡಿದ್ರೆ ಏನಾಗ್ತಾನಂತ ಕೇಳಿದ್ರೆ ಬೇಡಿದ್ದನ್ನು ಕೊಡ್ತಾನೆ. ಬೇಡಿದ್ದ ನೀವ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಂಥ ಅನಂತ ಪವಾಡಗಳನ್ನು ಯಾರು ಮಾಡ್ತಾ ಇರ್ತಾಳಂತ ಕೇಳಿದ್ರೆ, ಆ ಸೂರಪ್ಪ ಮುಂದೆ ಏನಾಕನ್ನೋದು ಕೇಳಿದ್ರೆ ಈಗ ಅಪವಾದ ಕೊಟ್ಟಿರ್ತಾನೆ. ರಕ್ತಕಾರಿ ಸತ್ತು ಹೋಗ್ಬಿಡ್ತಾನೆ. ಭೀಮಮ್ಮಗೆ ಅಪವಾದ ಕೊಟ್ಟಿರ್ತಾನಲ್ಲ, ರಕ್ತಕಾರಿ ಸತ್ತು ಹೊಕ್ಕನ. ಸತ್ತು ಬಳಿಕ ಊರನರು ಏನು ಅಪವಾದ ಕೊಡ್ತಾರೆ ಭೀಮವ್ಗೆ ಅಂತ ಹೇಳಿದ್ರೆ, ಇದೊಂದು ಹೇಳಿ ಮುಗಿಸ್ತೀನಿ. ಹೇಳಬೇಡ, ಇನ್ನೊಂದು 5 ನಿಮಿಷ. ಮತ್ತು ಹುಗ್ಗಿ ವಾಸನೆ, ರಕ್ತಕಾರಿ ಸತ್ತು ಹೋಗಿಬಿಡ್ತಾನೆ. ರಕ್ತಕಾರಿ ಸತ್ತು ಹೋದಾಗ ಊರನ್ ಜನ ಏನು ಎಬ್ಬಿಸ್ತಾರದಕ್ಕೆ, ಭೀಮವ್ವ ಸೂರಪ್ಪನಿಗೆ ಆಗ್ಲಾರ್ದಕ್ಕೆ ಮುಂದಿನ ನೀವು ತುಂಬ್ರಿ ಮಾಟ ಮಾಡಿಸಿದ್ಲು. ಸೂರಪ್ಪ ಗೊಟಕ್ಕಂದ, ಗಡಿಗೆ ಬಾಯಿ ಮುಚ್ಚಬಹುದ್ರಿ, ಜನರ ಬಾಯಿ ಮುಚ್ಚಾಕಾಗೋದಿಲ್ಲ. ನೋಡ್ರಿ ಏನಾಯ್ತು, ಸತ್ತು ಹೋದ ಅಂತಂದ್ಲು. ನೋಡ್ರಿ ಭೀಮವ್ವ ಹೆಣ ಕುಂದರ್ಸಿದ್ರು ಒಂದು ಕಟ್ಟೆ ಮ್ಯಾಗ. ಭೀಮವ್ವ ಬಂದ್ಲು. ಜನ ನಿನಗೆ ಹಿಂಗೆ ಅನ್ನಕತ್ತಾರ ಬೇ ಭೀಮವ್ವ ಅಂತ ಹೇಳಿದ್ರು. ನಿನಗೆ ನೀ ಏನೋ ಮಠ ಮಾಡಿಸಿ ಅವ್ನು ಸೂರಪ್ಪನ ಸಾಯಿ ಹೊಡೆದಿ ಅಂತ ಹನುಮಾನ್ ದೇವ್ರ ಗುಡಿ ಪೂಜಾರಿನ ಅನ್ನಕತ್ತಾರ. ಹೆಂಗೆ ಬೇ ಅಂತಂದು ಭೀಮವ್ವ ಬಡ ಬಂದು ಮನೆ ಬಿಟ್ಟು ಹೊರಗೆ ಬಂದು ಎಲ್ಲಿ ಬರ್ತಾಳೆ ಅಂತ ಕೇಳಿ ಇವನೇನು ಹೆಣ ಕುಂದ್ರಿಸಿದ್ರಲ್ಲ, ಸಿದಿಗೆ ಹೊಡೆದು ಕೂತಿತ್ತು ಬಾಯಿ ತಗೊಂಡು. ಬಂದು ಹೇಳ್ತಾಳೆ, ಏ ಸೂರಪ್ಪ,
ನನ್ನ ಧರ್ಮದೇವ ಏನಾದರೂ ನಿಜವಾಗ್ಲೂ ಸತ್ಯನೇ ಇದ್ರೆ ನೋಡ್ರಿ ಹೆಂಗೆ ಚಾಲೆಂಜ್ ಆಕಿ. ನನ್ನ ಧರ್ಮದೇವ ಏನಾದರೂ ನಿಜವಾದ ಸತ್ಯ ಇದ್ರೆ ನೀ ಏನು ಮಾಡು ಅಂತ ಕೇಳಿದ್ರಿ ಎದ್ದು ಮಾತಾಡ್ಬೇಕು ಅಂತಾಳ. ನಾನು ನಿನ್ನನ್ನು ಮಾಟ ಮಾಡಿ ಕೊಂದಿನೋ ಅಥವಾ ನಿನ್ನ ಗಡಿಗೆ ಒಡೆದು ಸತ್ತೀಯೋ, ಪಾಪದ ಗಡಿಗೆ. ಅಲ್ಲಿವರೆಗೆ ಮರಣ ಬರಂಗಿಲ್ಲ ಯಾರಿಗೂ. ನಿನ್ನ ಪಾಪ ತುಂಬಿ ಹೆಚ್ಚಾಗಿ ಸತ್ತೀಯೋ ಅಥವಾ ನಿನಗೆ ಧರ್ಮ ನನ್ನ ಮಾಟ ಮಾಡಿ ಸತ್ಯನ ಸತ್ಯ ಹೇಳು ಅಂತೇಳಿ ಇಡೀ ಊರು ಗೌಡ್ರು ಸೇರಿರ್ತಾರೆ. ದೈವ ಸೇರಿರ್ತತಿ. ಭೀಮವ್ವ ಬಂದುಗುಟ್ಲೆ ಅಂತಾಳ ಅಂದುಗುಟ್ಲೆ ಇವ ಐದ್ನಲ್ಲ ಬಾಯಾಗ ಅಡಿಕೆಯಲ್ಲಿ ಇಟ್ಟು ಕುಂದ್ರಿಸಿದ್ರಲ್ಲ ಇವನು ಮೂಗ್ನಾಗ ಹಳ್ಳಿ ಚುಚ್ಚೆ. ಇವ ಅಂತಾನ, ಇಲ್ಲ ಭೀಮಾಂಬಿಕೆ, ನಾನು ನನ್ನ ಪಾಪ ತುಂಬಿ ಸತ್ತಿನ ಹೊರತು ನನ್ನ ಸಾವಿನಲ್ಲಿಂದ ಏನೂ ಇದು ಇಲ್ಲ ಅಂತ ಹೇಳಿ ಮತ್ತೆ ಕಣ್ಣು ಮುಚ್ಚಿಕೊಂಡಿರ್ತಾನೆ. ಎಂಥ ಅಪವಾಡ. ಯಾಕೆ ಪುರಾಣ ಹಾಕವು? ಅದಕ್ಕೆ ಇದನ್ನೆಲ್ಲ ಭೀಮಾಂಬಿಕೆ ಚರಿತ್ರೆ. ಇಂಥ ಅನೇಕ ಘಟನೆಗಳು ಅವಳ ಚರಿತ್ರೆಯಲ್ಲಿ ನಡೀತಾವು. ಇನ್ನೂ ಏನೇನು ನಡೀತಾವು ಯಾವಾಗ ನಾಳೆ ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ